ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಉತ್ತರ ಕೊಡಗಿನ ಶಿರಂಗಲ ಗ್ರಾಮದಲ್ಲಿ ಉಮಾಮಹೇಶ್ವರ ಸ್ವಾಮಿ ವಾರ್ಷಿಕ ರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಕುಶಾಲನಗರ ಪುರಸಭೆ ವ್ಯಾಪ್ತಿಯ ಗೊಂದಿಬಸವನಹಳ್ಳಿ ರೊಂಡೆಕೆರೆಯ ಏರಿ ಹಾಗೂ ನಾಲಾ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ಮಂತರ್ಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ಕುಶಾಲನಗರದ ಎಸ್ಎಲ್ಎನ್ ಸಭಾಂಗಣದಲ್ಲಿ ಕುಶಾಲನಗರ ರೋಟರಿ ಸಂಸ್ಥೆಯ ಸುವರ್ಣ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಕುಶಾಲನಗರದ ಎಸ್ಎಲ್ಎನ್ ಸಭಾಂಗಣದಲ್ಲಿ ಕುಶಾಲನಗರ ರೋಟರಿ ಸಂಸ್ಥೆಯ ಸುವರ್ಣ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಪ್ರತಿಯೊಬ್ಬರೂ ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಖ್ಯಾತ ಚಿತ್ರನಟ ರಮೇಶ್ ಅರವಿಂದ್ ಕರೆ ನೀಡಿದ್ರು. ಕುಶಾಲನಗರದ ಎಸ್ಎಲ್ಎನ್ ಸಭಾಂಗಣದಲ್ಲಿ ಕುಶಾಲನಗರ ರೋಟರಿ ಸಂಸ್ಥೆಯ ಸುವರ್ಣ ಸಂಭ್ರಮ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಯಾವುದೇ ಕೆಲಸವನ್ನ ಮನಸ್ಸಿಟ್ಟು ಮಾಡಿದ್ದೇ ಆದಲ್ಲಿ ಅದ್ಭುತ ಯಶಸ್ಸು ಸಾಧ್ಯವಿದೆ. ಯಾವುದೇ ಕೆಲಸ ಮಾಡುವ ಮುನ್ನ ನಿಮ್ಮ ಕೆಲಸವನ್ನ ಜಗತ್ತು ಗಮನಿಸುತ್ತಿರುತ್ತದೆ ಎಂದುಕೊಂಡು ಮಾಡಿದಾಗ ಕೆಲಸ ಸುಲಭ ಸಾಧ್ಯವಾಗುತ್ತದೆ ಎಂದರು. ಸಾಮಾಜಿಕ ಸೇವೆ ಮೂಲಕ ಕುಶಾಲನಗರ ರೋಟರಿ ಸಂಸ್ಥೆಯು 50 ವರ್ಷಗಳನ್ನ ಕಳೆದಿರುವುದು ಗಮನಾರ್ಹವಾಗಿದೆ ಎಂದು ಶ್ಲಾಘಿಸಿದ ರಮೇಶ್ ಅರವಿಂದ್, ಖ್ಯಾತ ಕಲಾವಿದರು ಮೊದಲಿನಂತೆ ವರ್ಷಗಟ್ಟಲೆ ವಾರಗಟ್ಟಲೆ ಸೂಪರ್ ಸ್ಟಾರ್ಗಳಾಗಿ ಮುಂದುವರಿಯುವ ಕಾಲದ ಬದಲಾಗಿ ಸೂಪರ್ ಸ್ಟಾರ್ ಗಿರಿ ಗಂಟೆಗೆ ಸೀಮಿತವಾಗುವ ಕಾಲದಲ್ಲಿ ನಾವಿದ್ದೇವೆ. ಆದರೆ ರೋಟರಿ ಸಂಸ್ಥೆಯು ಕೈಗೊಳ್ಳುವ ಸೇವಾ ಕಾರ್ಯ ಸಮಾಜದಲ್ಲಿ 50 ವರ್ಷಾನುಗಟ್ಟಲೆ ಕಾಲ ರೋಟರಿನ ಸೂಪರ್ ಸ್ಟಾರ್ ಆಗಿಯೇ ಇರುವಂತೆ ಮಾಡಿದೆ ಎಂದು ರಮೇಶ್ ತಿಳಿಸಿದ್ರು. ಎಸ್ಎಲ್ಎನ್ ಸಂಸ್ಥೆಯ ಪ್ರಮುಖರಾದ ಸಾತಪ್ಪನ್ ಮಾತನಾಡಿ, ಕುಶಾಲನಗರ ಸ್ವಚ್ಛ ನಗರವಾಗಿ ರೂಪಾಂತರಗೊಂಡು ಕೊಡಗಿನಲ್ಲಿಯೇ ಸ್ವಚ್ಛತೆಗೆ ಮಾದರಿಯಾಗಬೇಕೆಂದು ಕರೆ ನೀಡಿದರು. ಕುಶಾಲನಗರ ರೋಟರಿ ಸಂಸ್ಥೆಯ ಅಧ್ಯಕ್ಷ ಮಾಳೆಯಂಡ ಮನುಪೆಮ್ಮಯ್ಯ ಮಾತನಾಡಿ, 48 ಸದಸ್ಯರ ಸಹಕಾರದೊಂದಿಗೆ ಸ್ವಚ್ಛ ಕುಶಾಲನಗರ, ಪ್ಲಾಸ್ಟಿಕ್ ಮುಕ್ತ ಕುಶಾಲನಗರಕ್ಕಾಗಿ ಪಣ ತೊಟ್ಟಿದ್ದೇವೆ. ಉತ್ತಮ ಸಮಾಜದ ಪರಿಕಲ್ಪನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಸುವರ್ಣ ಸಂಭ್ರಮ ವರ್ಷವನ್ನ ಆಚರಿಸಿಕೊಳ್ಳಲಾಗುತ್ತಿದೆ ಎಂದರು. ಸುವರ್ಣ ಸಂಭ್ರಮ ಆಚರಣಾ ಸಮಿತಿ ಅಧ್ಯಕ್ಷ ಎಸ್ಕೆ ಸತೀಶ್ ಮಾತನಾಡಿದರು. ಎಸ್ಎಲ್ಎನ್ ಸಂಸ್ಥೆ ಪ್ರಮುಖರಾದ ವಿಶ್ವನಾಥನ್, ದಾನಿಗಳಾದ ಸಿಜೆ ಅನಿಲ್ ಕುಮಾರ್, ಶರಣ್ ಪೂನಚ್ಚ, ಕುಶಾಲನಗರ ರೋಟರಿ ಕ್ಲಬ್ನ ಕಾರ್ಯದರ್ಶಿ ಎಚ್ಪಿ ಮಂಜುನಾಥ್, ಖಜಾಂಚಿ ಕೆಎಂ ಜೇಕಬ್, ಸುವರ್ಣ ಸಂಭ್ರಮ ಸಮಿತಿ ಉಪಾಧ್ಯಕ್ಷರಾಗಿ ಮಹೇಶ್ ಕುಮಾರ್, ಸುವರ್ಣ ಸಂಭ್ರಮ ಸಮಿತಿ ಉಪಾಧ್ಯಕ್ಷರಾದ ಮಹೇಶ್ ಕುಮಾರ್ ನಲ್ವಾಡೆ, ಡಾಕ್ಟರ್ ಹರಿ ಎ ಶೆಟ್ಟಿ, ಸಂಚಾಲಕ ಕ್ರೇಜ್ವೆಲ್ ಕೋರ್ಸ್, ಸಹಾಯಕ ಗವರ್ನರ್ ಉಲ್ಲಾಸ್ ಕೃಷ್ಣ, ಸಮಿತಿ ಕಾರ್ಯದರ್ಶಿ ಎಂಡಿ ರಂಗಸ್ವಾಮಿ, ಖಜಾಂಚಿ ಪಿಆರ್ ನವೀನ್, ಸಹ ಕಾರ್ಯದರ್ಶಿ ರಿಚರ್ಡ್ ಡಿಸೋಜಾ, ಹಣಕಾಸು ಸಮಿತಿ ಅಧ್ಯಕ್ಷರಾದ ಸಿಎ ರುದ್ರೇಶ್ ಪಟೇಲ್, ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಕೆಎಸ್ ರಾಜಶೇಖರ್ ಸೇರಿದಂತೆ ರೋಟರಿ ಪ್ರಮುಖರು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಎಸ್ಎಲ್ಎನ್ ಸಂಸ್ಥೆಯ ಸಾತಪ್ಪನ್ ಮತ್ತು ವಿಶ್ವನಾಥ್ ಅವರಿಗೆ ರೋಟರಿ ಗೋಲ್ಡನ್ ಪರ್ಸನಾಲಿಟಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಖ್ಯಾತ ನಿರೂಪಕ ನಿರಂಜನ್ ದೇಶಪಾಂಡೆ ನಿರೂಪಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಿಕ್ಕಿರಿದು ಸೇರಿದ್ದ ಜನರನ್ನ ಆಕರ್ಷಿಸಿತು. ಖ್ಯಾತ ಗಾಯಕ ಚಂದನ್ ಶೆಟ್ಟಿ ಅವರ ಹಾಡುಗಳು, ಮಿಮಿಕ್ರಿ ಕಲಾವಿದ ಗೋಪಿ ಅವರ ಮಿಮಿಕ್ರಿ, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಪ್ರವೀಣ್ ಮತ್ತು ದೀಪಿಕಾ ಅವರ ಹಾಸ್ಯ, ನೃತ್ಯ ಕಾರ್ಯಕ್ರಮಗಳು, ವರ್ಣ ಚೌಹಾಣ್ ಮತ್ತು ಖಾಸಿಂ ಅಲಿ ಅವರ ಗಾಯನ ಕಾರ್ಯಕ್ರಮಗಳು ರೋಟರಿ ಸುವರ್ಣ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾಗಿದ್ದವು. ನಮ್ಮ ಏಜಲ್ಲಿ 10 ಗುಡಿಗಳೊಳಗೆ ಭಯ ಇವು ಬಹಳ ಆಪರ ಶುರುವಾಗಿದೆ ಇವತ್ತಿನ ಕುಶಾಲನಗರ. ಅದಾದ್ಮೇಲೆ ಇತ್ತೀಚಿನ ಲೇಟೆಸ್ಟ್ ಫಿಲ್ಮ್ ಯಾವುದು ಅಂದ್ರೆ ಈಗ ರಿಲೀಸ್ ಆಗ್ತಿರೋದು ಲೈ ಜೀವನ. ಅದು ಶುರುವಾಗಿದೆ ಈ ಕುಶಾಲನಗರದಲ್ಲಿ. ಇದಿದೆ ರಿಸಾರ್ಟ್ ಹಾಗಾಗಿ ಎಂಟರ್ ಜರ್ನಿ ಬಿಗಿನಿಂಗ್ ಇವತ್ತವರೆಗೂ ಕುಶಾಲನಗರ ಸಂಬಂಧ ಇದೆಲ್ಲಕ್ಕಿಂತ ಕ್ರೇಜಿ ಗೊತ್ತಿರಬೇಕಂದ್ರೆ ಶ್ರೀರಂಗಪಟ್ಟಣ ಕ್ರಾಸ್ ಮಾಡ್ಕೊಂಡು ಬರ್ತಿದ್ವಿ. ಅಲ್ಲಿ ಒಂದು ನ್ಯಾಷನಲ್ ನದಿ ಅಲ್ಲ, ಕಾವೇರಿ ನದಿ ಇದೆಯಲ್ಲ, ನಾವು ಸ್ಕೂಲಲ್ಲಿ ಇದ್ದಾಗ ಅಲ್ಲಿ ಒಂದು ಪಿಕ್ನಿಕ್ ಅಂತ ಹೋಗಿದ್ವಿ. ಚಿಕ್ಕಮಗಳೂರು ಏನ್ ಸ್ಟ್ಯಾಂಡರ್ಡ್ ನೈನ್ ಸ್ಟ್ಯಾಂಡರ್ಡ್ ಅಲ್ಲಿ ಕರ್ಕೊಂಡು ಹೋಗುವಾಗ ಕಾವೇರಿ ನದಿ ಹೋಗ ಮೀನು ಹಿಡಿತಾರೆ. ಒಬ್ಬರು ಬಂದು ಇವರೆಲ್ಲ ಗೊತ್ತಿರೋದು ಟೀಚರ್ ಕೇಳಿದ್ರು, ರೈಟ್ ಅದ್ಯಾಕೆ ಗೊತ್ತಿರೋದು ಏನು ಸರ್ ಅದನ್ನು ಸಿಕ್ಕಾಕೊಂಡು ಹೇಳೋದು ಅದೇ ಹೆಂಗೆ because Singapore I know and your global grants and matching grants is done for the Ashwini hospital. Then we have my publicity chairman, Shiv Prasad, and a huge project with a clean Kushal Nagar.
establishing a clean and green Kushalnagar is something, a very big goal which President Kagame and Dean have taken. And I am very, very certain we will achieve that goal. Yes, sir, congratulations. With the support of the municipality, the panchayat, SML people, the wet management which you have taken up is really, really good. And in the next 3-4 years, it will establish Kushalnagar as the cleanest city, probably the pride is Kushalnagar. The pride is for all the Kushalnagar. And then it can be duplicated all over the state, all over India. And people will say the cleanest place is Kushalnagar. I wish I lived to see that day. Come here to Kushalnagar and see this place very clean. Yes, the importance of hand-holding people of Kushalnagar in working towards cleanliness is something, a small challenge. Which the municipality has. In fact, when you took over the bridge across Kaveri, you also added river of cleaning, and then I was with the chairman of the municipality person, and then the president requested, sir, the Pakakali of the Hadai Bridge we will make it a park. Immediate response was, not Bhagavatam the bridge you park establishment. Such volunteerism is we want to really appreciate such people. And I'm sure you will do a good job, and I want to see Kushalnagar the most cleanest city. ಸದಸ್ಯರ ಮನೆಗಳಲ್ಲಿ ಮತ್ತು ಕೊನೆಯದಾಗಿ GLP ಶಾಲೆಯಲ್ಲಿ ಸಹ ನಾವು ಈ ಕಾರ್ಯಕ್ರಮ ರೂಢಿಗಳನ್ನು ನಡೆಸಿಕೊಳ್ತಾ ಇದ್ದೀವಿ. ಈ ರೋಟರಿಯಲ್ಲಿ ನಾವು ಹೇಗೆ ಒಂದು ಚಕ್ರ ಕಾಣುತ್ತದೆ ಇಲ್ಲ, ಅದೇ ರೀತಿ ಚಕ್ರದಂತೆ ಒಂದು ನೂತನಲ್ಲಿ 6 ವರ್ಷದ ಜಾಗವನ್ನು ಹೃದಯದ ನಗರದಲ್ಲಿ ಹೃದಯವಾಗಿ ನೀಡಿದ ಮಂದಿರ ಮಂಡಲ ಪಂಚಾಯತ್ ಅಧ್ಯಕ್ಷರಾದ BT ಚಿಕ್ಕಣ್ಣನವರು ನಾನು ನೆನಪಿಸಿಕೊಳ್ಳುತ್ತೇನೆ. ಹಾಗೆ ಅದನ್ನ ಪಾಸ್ಟ್ ಪ್ರೆಸಿಡೆಂಟ್ BP ಸರ್ಕಾರ ಮತ್ತು ಪಾಸ್ಟ್ ಪ್ರೆಸಿಡೆಂಟ್ ಸುಶೀಲ ಚಿತ್ತವರ ಸಹಕಾರವನ್ನು ಸಹ ನಾನು ನೆನಪಿಸಿಕೊಳ್ಳುತ್ತೇನೆ. ರೋಟರಿ ಭವನದ ಮೊದಲ ಹಂತದ ನಿರ್ಮಾಣ ಕಾರ್ಯವನ್ನು ಪಾಸ್ಟ್ ಪ್ರೆಸಿಡೆಂಟ್ XT ಉತ್ತರಸಲ ಅವಧಿಯಲ್ಲಿ ಪ್ರಾರಂಭಗೊಂಡು ನಂತರ PK ದೇವಯ್ಯ ಹಾಗೂ ನನ್ನ ಅಧ್ಯಕ್ಷರ ಪರಿಶ್ರಮದಿಂದ ಕಾರ್ಯಕ್ರಮ ಪೂರ್ಣಗೊಳಿಸಿರುತ್ತೇವೆ. 1995ನೇ ಸಾಲಿನಲ್ಲಿ ವೀರಭೂಮಿ ರೆಸಾರ್ಟ್ಸ್ ಸಭೆಯಿಂದ 2 ಎಕರೆ ಜಮೀನನ್ನ ಅಂದಿನ ಅಧ್ಯಕ್ಷರಾದ BS ಸುಬ್ಬಯ್ಯನವರ ಹೆಸರಿನಲ್ಲಿ ನಾವು ಖರೀದಿಸಿರುತ್ತೇವೆ. ನಂತರ ಅದನ್ನು ಪಾಸ್ಟ್ ಪ್ರೆಸಿಡೆಂಟ್ RS ಕಾಶಿಪುರಿಯವರಿಂದ ಸೂಕ್ತ ಬೆಲೆ ಹಾಕಿಸಲಾಯಿತು. 2001-2002ರಲ್ಲಿ ಭೂ ಪರಿವರ್ತನೆ ಮಾಡಿ ಡಾಕ್ಟರ್ ಹರೀಶ್ ಶೆಟ್ಟಿಯವರ ಅವಧಿಯಲ್ಲಿ ರೋಟರಿ ಟ್ರಸ್ಟ್ಗೆ ವರ್ಗಾಯಿಸಲಾಯಿತು. ನಗರಕ್ಕೆ ಬಹಳ ಸಮೀಪವಾಗಿರ್ತಕ್ಕಂಥ ಈ ಪರಿವರ್ತಿತ 2 ಎಕರೆ ಜಾಗದಲ್ಲಿ ನಾವು ಮುಂದೆ ಕೆರಿಯರ್ ಗೈಡೆನ್ಸ್ ಅಥವಾ ಜಾಬ್ ಓರಿಯೆಂಟೆಡ್ ಸಂಸ್ಥೆಗಳನ್ನು ನಡೆಸಬೇಕು ಎಂಬುದು ನಮ್ಮ ಎಲ್ಲ ರೋಟರಿ ಸದಸ್ಯರ ಒಂದು ಆಶಯವಾಗಿದೆ. 1982 ಸಾಲಿನಲ್ಲಿ ಅತ್ಯಂತ ಸಣ್ಣ ಊರಾಗಿದ್ದ ಕುಶಾಲನಗರದಲ್ಲಿ ಅಂದಿನ ಅಧ್ಯಕ್ಷರಾಗಿದ್ದಾಗ ನಾವು GMP ಶಾಲೆಯಲ್ಲಿ ನಮ್ಮ ಮೀಟಿಂಗ್ ಅನ್ನು ಮಾಡ್ತಾ ಇದ್ದೀವಿ. GMP ಶಾಲೆಯಲ್ಲಿ ಮೀಟಿಂಗ್ ಮಾಡುವಾಗ great extent, and because of this such organization like Rotary, Lions and other organizations, the development is much better, and now the education institutions and other facilities like hospital and everything organizations to continue the support of the society in a big way. Thank you. ಸಂಸ್ಥೆಯಲ್ಲಿ ವರ್ಷಗಳ ಕಾಲ ಕೆಲಸ ಮಾಡಿರುವುದರಿಂದ ಈಗ ಸಂಸ್ಥೆಯನ್ನು ಬಿಟ್ಟು 4 ವರ್ಷ ಆಗಿದೆ. ಆದರೂ ಕೂಡ ಪತ್ರಗಳನ್ನು ನಮ್ಮ ಈಗೂ ಇದೆ. ಸೊ ಇಂತಹ ಸಂದರ್ಭದಾಗ ಒಂದಷ್ಟು ಬೀಜವಾದ ಕೆಲಸವನ್ನ ಮಾಡ್ತಾ ಇದ್ದೀನಿ. ಅದನ್ನೇ ಆಗಲೇ ನಾನು 12 ನಿಮಿಷಗಳ ಡಾಕ್ಯುಮೆಂಟರಿಯಲ್ಲಿ ಕುಶಾಲನಗರ ರೋಟರಿ ಅಂದರೆ ಏನು, 5 ವರ್ಷಗಳ ಕುಶಾಲನಗರ ರೋಟರಿ ಹೇಗೆ ನಡ್ಕೊಂಡು ಬಂದು
ಈ ವರ್ಷ ಕುಶಾಲನಗರದಲ್ಲಿ ಏನೇನು ಮಾಡ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನ ಡಾಕ್ಯುಮೆಂಟ್ ಹೇಳಿದ್ದೀನಿ. ಹಾಗಾಗಿ ಕಾರ್ಯಕ್ರಮಗಳ ಬಗ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಬಹುದಿಲ್ಲ. ಆದರೆ ಕೆಲವೊಂದು ವಿಚಾರಗಳನ್ನು ಹೇಳಬೇಕು. ನಾನು 50ನೇ ವರ್ಷದ ಪ್ರೆಸಿಡೆಂಟ್ ಆಗಿ ಕುಶಾಲನಗರದಲ್ಲಿ ಆಯ್ಕೆಯಾದೆ. ಕಳೆದ ಜೂನ್ನಲ್ಲಿ ನನ್ನ ಇನ್ಸ್ಟಾಲೇಷನ್ ಕಾರ್ಯಕ್ರಮ ಆಯಿತು. ಹಾಗಾದಾಗ ನನ್ನ ಮನೆಯಲ್ಲಿ ಕುಶಾಲನಗರಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿ ನಾನು ತುಂಬಾ ಹಳೆಯ ನಾನು ಕುಶಾಲನಗರಕ್ಕೆ ಸೆಲೆಕ್ಟ್ 2015 ಕುಶಾಲನಗರಕ್ಕೆ ಬಂದಾಗ ಒಂದು ಕೆಲವೇ ವರ್ಷಗಳಲ್ಲಿ ನನಗೆ ಕುಶಾಲನಗರ ಕೊಟ್ಟಿರುವಂತಹ ಒಂದು ಅವಕಾಶ ಸಿಕ್ಕಿತು. ಹಾಗೆ 5 ವರ್ಷಗಳಲ್ಲಿ 50ನೇ ವರ್ಷದ ಪ್ರೆಸಿಡೆಂಟ್ ಆಗಬೇಕು ನಮ್ಮ ಹುಡುಗ ಆಕ್ಟಿವ್ ಜನಾಂಗಗಳಲ್ಲಿ ಒಂದಷ್ಟು ಸೀನಿಯರ್ಗಳು ನನ್ನನ್ನೇ ಕೊಡಗಿಗೆ ಬರುವಾಗ ಹೆಬ್ಬಾಳು ಕುಶಾಲನಗರ, ಯಾರಿಗೆ ಕೊಡಗಿಗೆ ಬರಬೇಕಾದ್ರೆ ಕುಶಾಲನಗರವನ್ನು ದಾಟಿ ನಂತರ ಮಡಿಕೇರಿಗೆ ಹೋಗುವುದು. ಸೊ ಗೇಟ್ವೇಗಾಗಿ ಕುಶಾಲನಗರವನ್ನ ಇಂತಹ ಸುಂದರ ಪರಿಸರವನ್ನ ಹೇಗಾದರೂ ಮಾಡಿ ನಮ್ದೇನಾದರೂ ಕೇಳು ಮಡಿಕೇರಿಗೆ ಕೊಡಬೇಕು ಅಂತ ಹೇಳಿ ನನ್ನ ಇನ್ಸ್ಟಾಲೇಷನ್ ಕಾರ್ಯಕ್ರಮದಲ್ಲಿ ನಾನು ವಿಚಾರ ಹೇಳಿದ್ದೆ. ಕಾವೇರಿ ನದಿಯನ್ನ ಕಸ ಆಗುವುದನ್ನ ಕ್ಲೀನ್ ಮಾಡಲಿಕ್ಕೆ ನಾನು ಮೊದಲ ಪ್ರಮಾಣ ಕೊಡ್ತೇನೆ ಅಂತ ಹೇಳಿ ಕಳೆದ ಜೂನ್ ಇನ್ಸ್ಟಾಲೇಷನ್ ಕಾರ್ಯಕ್ರಮದಲ್ಲಿ ಹೇಳಿದೆ. ಅದರ ಜೊತೆಗೆ ನಾನು ಕುಶಾಲನಗರ ಟೌನ್ನಲ್ಲಿ ಪ್ಲಾಸ್ಟಿಕ್ ಮುಕ್ತ ಕುಶಾಲನಗರವನ್ನಾಗಿ ಮಾಡಬೇಕು. ಆದರೆ ಪ್ರೈವೇಟ್ ಕ್ಲಬ್ ಆಗಿರೋದ್ರಿಂದ ನಾವು ಸರ್ಕಾರ ಅಥಾರಿಟಿ ಎಲ್ಲದರಿಂದ ನಾವು ಒಂದು ನಾಮ್ಸ್ ಮೂಲಕ ಮಾಡೋಕ್ಕಾಗಲ್ಲ. ಬಟ್ ಅದನ್ನ ತಡೆಗಟ್ಟಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ನಾನು ಹೇಳಿದೆ. ಸೊ ಅದನ್ನು ನಾವು 50ನೇ ವರ್ಷದ ಸುವರ್ಣ ಸಂಭ್ರಮದ ಕೈನಲ್ಲಿ ನೆನಪಿಸಿಕೊಂಡು ಕುಶಾಲನಗರದ ಟೀಮ್ ನಲ್ಲಿ ಕಾರ್ಯಕ್ರಮ ಮಾಡೋಣ. ಕೇವಲ ಸುವರ್ಣ ಸಂಭ್ರಮವನ್ನು ಸೆಲೆಬ್ರೇಟ್ ಮಾಡಿ ಸೆಲೆಬ್ರಿಟಿಗಳನ್ನ ಕರೆಸಿ ಡ್ಯಾನ್ಸ್ ಮಾಡಿ ಸಭೆಯಲ್ಲಿ ಮಾತಾಡಿದ್ರೆ ಸಾಕಾಗಲ್ಲ. ಏನಾದರೂ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ನನ್ನ 45 ಜನ ಸಹಪಾಠಿಗಳು ಎಲ್ಲರ ಒಪ್ಪುಗಳಿಂದ ಇಲ್ಲ ಸುವರ್ಣ ಸಂಭ್ರಮ ಸೇವೆಯ ಮೂಲಕ ಸೆಲೆಬ್ರೇಟ್ ಮಾಡಬೇಕು. ರೋಟರಿ ಸೇವೆ ಅಂತೇಳಿ ಎಲ್ಲರೂ ಸಪೋರ್ಟ್ ಕೊಟ್ಟರು. ಒಂದು ತಿಂಗಳ ಕ್ಯಾಂಪೇನ್ ಹಾಕೊಂಡ್ವಿ. ಸ್ವಚ್ಛ ಕುಶಾಲನಗರ ಅಂತ ಬೀದಿಗಿಳಿದ್ವಿ. ಕುಶಾಲನಗರದಲ್ಲಿ ಪೇಂಟಿಂಗ್ ಮಾಡಿದ್ವಿ. ಕಾವೇರಿ ಒಳಗೆ ವಿದ್ಯಾರ್ಥಿಗಳು ಅಪರಾಧಗಳನ್ನು ಸೇರಿಕೊಂಡು ಕ್ಲೀನಿಂಗ್ ಮಾಡಿದ್ವಿ. ಸಂಪೂರ್ಣ ಕಾವೇರಿ ಬ್ರಿಡ್ಜನ್ನ ಇದು ಸ್ವಚ್ಛ ಕುಶಾಲನಗರ, ಇಲ್ಲಿ 5 ಕಾವೇರಿ ತಾಯಿ ಕೈ ಹಿಡಿದು ಹೊಡೆಯುತ್ತೀವಿ, ಕಸ ಹಾಕಬೇಡಿ ಅಂತ ಹೇಳಿ ಪೇಂಟಿಂಗ್ ಮಾಡಿದ್ವಿ. ಆದರೂ ಕೂಡ ಪೇಂಟಿಂಗ್ ಮಾಡೋ ದಿನನೇ ಕೆಲವು ಪ್ರವಾಸಿಗರು ಬಂದು
ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪುರಸಭೆ ವ್ಯಾಪ್ತಿಯ ಗೊಂದಿಬಸವನಹಳ್ಳಿ ರೊಂಡೆಕೆರೆಯ ಏರಿ ಹಾಗೂ ನಾಲಾ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ಮಂತೇಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ಸಣ್ಣ ನೀರಾವರಿ ಇಲಾಖೆ ವತಿಯಿಂದ 1.60 ಕೋಟಿ ರು ವೆಚ್ಚದಲ್ಲಿ ಕೈಗೊಂಡಿರುವ ಕುಶಾಲನಗರ ಪುರಸಭೆ ವ್ಯಾಪ್ತಿಯ ಗೊಂದಿಬಸವನಹಳ್ಳಿ ರೊಂಡೆಕೆರೆಯ ಏರಿ ಹಾಗೂ ನಾಲಾ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ಮಂತೇಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ನ್ಯಾಯಾಲಯದ ಆದೇಶದಂತೆ ಕೆರೆ ಸರ್ವೆ ನಡೆಸಿ ವಿಸ್ತೀರ್ಣ ಗುರುತಿಸಿ ಒತ್ತುವರಿ ತಡೆಗೆ ಕ್ರಮ ವಹಿಸಲು ಸ್ಥಳದಲ್ಲಿದ್ದ ತಹಶೀಲ್ದಾರ್ ಕಿರಣ್ ಜಿ ಗೌರೈ ಅವರಿಗೆ ಸೂಚಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅತಿವೃಷ್ಟಿಯಿಂದ ರೊಂಡೆಕೆರೆ ಏರಿ 2 ಬಾರಿ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗಿತ್ತು. ಕೆರೆಯಲ್ಲಿದ್ದ ಮೀನುಗಳು ನಾಶವಾದವು. ಕೆಳಭಾಗದ ಬಡಾವಣೆಗಳು ಜಲಾವೃತಗೊಂಡು ಅನಾಹುತ ಸೃಷ್ಟಿಸಿತ್ತು. ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತರಲಾಗಿತ್ತು. ಅವರು ಕೂಡ ಸ್ಥಳ ಪರಿಶೀಲನೆ ನಡೆಸಿದ್ದರು. ಈ ಹಿನ್ನೆಲೆಯಲ್ಲಿ ಕೆರೆಯ ಅಭಿವೃದ್ಧಿ ಕಾಮಗಾರಿಗೆ ಅನುದಾನ ಒದಗಿಸಲಾಗಿದೆ. ಬೇಸಿಗೆಯಲ್ಲಿ ಕೆರೆಯ ನೀರು ಜಾನುವಾರುಗಳಿಗೆ ಅವಶ್ಯವಿರುವ ಕಾರಣ ನೀರು ಪೋಲಾಗದಂತೆ ಎಚ್ಚರ ವಹಿಸಿ ಕಾಮಗಾರಿ ಕೈಗೊಳ್ಳಬೇಕಿದೆ ಎಂದು ಅಭಿಯಂತರರಿಗೆ ಸೂಚಿಸಿದರು. ಪುರಸಭೆ ನಾಮನಿರ್ದೇಶಿತ ಮಾಜಿ ಸದಸ್ಯರಾದ ಎಂಎಂ ಪ್ರಕಾಶ್ ಮಾತನಾಡಿದರು. ಇದೇ ಸಂದರ್ಭ ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ಕೆಪಿಸಿಸಿ ಸದಸ್ಯರಾದ ಕೆಪಿ ಚಂದ್ರಕಲಾ, ಮಂಜುನಾಥ್ ಗುಂಡರಾವ್, ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ಇಕ್ಟಸೋನ್ಸ್, ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಪುಷ್ಪಲತಾ, ಪುರಸಭೆ ನಾಮನಿರ್ದೇಶಿತ ಮಾಜಿ ಸದಸ್ಯರಾದ ಜಿಬಿ ಜಗದೀಶ್, ಎಂಎಂ ಪ್ರಕಾಶ್, ಮುಖಂಡರಾದ ಗೋವಿಂದಪ್ಪ, ಆದಂ, ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಇಲ್ಲಿ ಏನು ಇದು ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಫುಲ್ ಕೆರೆ ತುಂಬುತ್ತೆ. ಕೆರೆ ತುಂಬಿದಾಗ ಅದ್ರ ಹಿನ್ನೀರು ಇದೆಯಲ್ಲ ಅದು ವ್ಯಾಪಿಸುತ್ತೆ. ಅದು ತೋಟ ಬೆಳೆದವ್ರಿಗೆ ಅಥವಾ ಜಮೀನು ಮಾಡಿದವ್ರಿಗೆ ಧಕ್ಕೆ ಆಗ್ತದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಿಶ್ಚಿತ ಹಾಗಾಗಿ ಹೊಡೆದೋದ್ರ ರಹಸ್ಯ ಅದೇ. ಸರ್ ಇದ್ರೊಳಗೆ ಏನು ಮಾಡೋದು ಸರ್? ಇಲ್ಲೇ ಮಸಾಣನೂ ಮಾಡೋರು ಸರ್, ಇಲ್ಲೇ ತಂದು ಹಾಕ್ತಾರೆ ಸರ್. ಬೆಳಿಗ್ಗೆ ಹಾಕೋದು ಇಲ್ಲಿ ಅಲ್ಲೇ ಅದು ಸತ್ತೂರು ಇಲ್ಲಿಗೆ ತಂದು ಹಾಕೋದು, ಮ್ಯಾಲಿಂದ ಅಲ್ಲಿ ಮೀನು ಕೋರಿಂದ ತಂದು ಇಲ್ಲಿಗೆ ಹಾಕೋದು. ಇದ್ರೊಳಗೆ ಕೊಟ್ಟಿಲ್ವಾ? $2.90 ಅದನ್ನ ಏನು ಇದೆ ಅಂತ ಬ್ಯೂಟಿಫಿಕೇಶನ್ ಇದೆ. ಯಾಕಂದ್ರೆ ಪಬ್ಲಿಕ್ಕಿಗೆ ಒಂದ್ ಸ್ವಲ್ಪ ಓಡಾಡಕ್ಕೆ, ನಡೆಯಕ್ಕೆ, ವಾಕಿಂಗ್ ಪಾತು ಪಬ್ಲಿಕ್ಕಿಗೆ ಅಂತಂದ್ರೆ ನಮಗೆ ಟೂರಿಸ್ಟ್ಗಳಕ್ಕಿಂತ ನಮ್ಮ ಕುಶಾಲನಗರ ನಿವಾಸಿಗಳಿಗಾದ್ರೂ ಒಂದು ಕೆರೆ ಮೇಲೆ ನಡೆದಾಡ್ಕೊಂಡು ಒಂದು ಓಡಾಡಕ್ಕೆ ಪ್ಲಸ್ ಒಂದು ಹೆಲ್ತ್ ಲೆಕ್ಕಕ್ಕೆ ಒಂದು ಅನುಕೂಲ ಆಯ್ತಿತ್ತು. ಮಾತ್ರ ತವರೆಕೆರೆ ಅದಕ್ಕಿಂತ ಮುಂಚೆ ಕೆಲವು ಕುಶಾಲನಗರದ ವ್ಯಾಪ್ತಿದ ಏನು ಸೂವೇಜ್ನ ಡೈರೆಕ್ಟಾಗಿ ಹಾಕ್ತಿದ್ರು ಅಂತ ಕೊಳಚೆ ನೀರು ಅಲ್ಲಿ ಬರ್ತಾ ಇದೆ ಅಂತ ಮಾಹಿತಿ ಬಂತು. ಅದನ್ನೂ ಈ ಪ್ರಾಜೆಕ್ಟಲ್ಲಿ ಅದನ್ನ ತಡೆ ಮಾಡಿ ಡೈವರ್ಟ್ ಮಾಡಿ, ಇಲ್ಲಾಂದ್ರೆ ಆ ಟ್ರೀಟ್ಮೆಂಟ್ ಮಾಡೋಕ್ಕೆ ನಾವು ಜವಾಬ್ದಾರಿ ತಗೊಂಡು ಇದೇನು ಈ ಓವರ್ಫ್ಲೋ ಅಲ್ಲಿಗೆ ಬರ್ತದೆ ಆ ವಿಚಾರದಲ್ಲಿ ಅದನ್ನು ನನ್ನ ಅನಿಸಿಕೆ ಇನ್ನೊಂದು ಕೆಲವು ಈ ಬೇಸಿಗೆ ಟೈಮಲ್ಲಿ ಅದನ್ನು ಪ್ರಾರಂಭ ಆಗುತ್ತೆ. ಆ ವಿಚಾರದಲ್ಲಿ ಒಂಚೂರು ಸ್ಥಳೀಯರಿಗೆ ಒಂದು ಸ್ವಲ್ಪ ನೀವು ಹೇಳ್ದಂಗೆ ಒಂದೊಂದು ರೀತಿಲಿ ಪಾರ್ಕ್ ಇರ್ಬೋದು, ಪ್ಲಸ್ ಒಂದು ಕೆರೆ ಇರ್ಬೋದು, ಒಂದು ರೀತಿಲಿ ಒಂದು ಸ್ವಲ್ಪ ನಮ್ಮವ್ರಿಗೆ ಒಂದು ಸ್ವಲ್ಪ ಅಲ್ಲಿ ಕೂರಕ್ಕೆ, ಪಾರ್ಕ್ ಅಂತ ನೋಡೋಕ್ಕೆ ಒಂದು ಆ ವಿಚಾರದಲ್ಲಿ ಎಲ್ಲನೂ ಸೇರಿಕೊಂಡು ಆ ತವರೆಕೆರೆಗೆ ಅಭಿವೃದ್ಧಿನೂ ನಾವು ಈ ಬರೋ ತಿಂಗಳೊಳಗೆ ಸ್ಟಾರ್ಟ್ ಮಾಡ್ತೀವಿ ಅಂತ ನಿಮಗೆ ಮಾಹಿತಿ ಸರ್. ಈಗ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಉತ್ತರ ಕೊಡಗಿನ ಶಿರಂಗಲ ಗ್ರಾಮದಲ್ಲಿ ಉಮಾಮಹೇಶ್ವರ ಸ್ವಾಮಿ ವಾರ್ಷಿಕ ರಥೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಉತ್ತರ ಕೊಡಗಿನ ಅರೆಮಲೆನಾಡು ಹಾಗೂ ಬಯಲು ಸೀಮೆ ಪ್ರದೇಶವಾದ ಶಿರಂಗಲ ಗ್ರಾಮದಲ್ಲಿ ಸೋಮವಾರ ಶ್ರೀ ಉಮಾಮಹೇಶ್ವರ ಸ್ವಾಮಿ ವಾರ್ಷಿಕ ರಥೋತ್ಸವ ಶ್ರದ್ಧಾ ಭಕ್ತಿಯೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಗ್ರಾಮದ ಪವಿತ್ರ ಕಾವೇರಿ ನದಿ ದಂಡೆ ಮೇಲಿರುವ ಇತಿಹಾಸ ಪ್ರಸಿದ್ಧ ಉಮಾಮಹೇಶ್ವರ ದೇವಾಲಯ ಹಾಗೂ ಗ್ರಾಮದ ಮಂಟಿಗಮ್ಮ ದೇವಾಲಯ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ವೈಶಿಷ್ಟ್ಯಪೂರ್ಣವಾಗಿ ರಥೋತ್ಸವ ಆಚರಿಸಿ ಸಂಭ್ರಮಿಸಿದರು. ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ಅರ್ಚಕ ಗಣೇಶ್ ಹಾಗೂ ಸಚಿನ್ ನೇತೃತ್ವದಲ್ಲಿ ಪೂಜಾ ಕಾರ್ಯಗಳು ನಡೆದವು. ಪುಷ್ಪ ಹಾಗೂ ವಿವಿಧ ಧ್ವಜಗಳಿಂದ ಅಲಂಕೃತಗೊಂಡಿದ್ದ ತೇರಿನಲ್ಲಿ ಉಮಾಮಹೇಶ್ವರ ದೇವರ ವಿಗ್ರಹ ಪ್ರತಿಷ್ಠಾಪಿಸಲಾಯಿತು. ಅಲಂಕೃತ ರಥಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಮಧ್ಯಾಹ್ನ 1 ಗಂಟೆಗೆ ರಥೋತ್ಸವ ಚಾಲನೆ ನೀಡಲಾಯಿತು. ಕಲಾವಿದ ಉದ್ದೂರು ಹೊಸಳ್ಳಿಯ ರವಿ ನೇತೃತ್ವದ ವೀರಗಾಸೆ ಕುಣಿತ ಮತ್ತು ಮಂಡ್ಯದ ಡೊಳ್ಳು ಕುಣಿತ ಕಲಾ ಪ್ರದರ್ಶನ ರಥೋತ್ಸವಕ್ಕೆ ಮೆರುಗು ನೀಡಿತು. ಭಕ್ತರು ರಥವನ್ನು ದೇವಾಲಯದ ಬಳಿಯಿಂದ ಗ್ರಾಮದ ಪ್ರಮುಖ ಬೀದಿ ಮೂಲಕ ಸಂತೆ ಮಠದವರೆಗೂ ಎಳೆದರು. ದೇವಾಲಯ ಸಮಿತಿ ಅಧ್ಯಕ್ಷ ನೇಮೇಶ್ ಹಾಗೂ ಕಾರ್ಯದರ್ಶಿ ಎಸ್.ಟಿ. ವೆಂಕಟೇಶ್ ಮಾತನಾಡಿದರು. ಗ್ರಾಮದ ಮುಖಂಡರಾದ ಉಮೇಶ್, ಎಸ್.ಎಸ್. ಕಾಳಿಂಗಪ್ಪ, ಎಸ್.ಕೆ. ಪ್ರಸನ್ನ, ಬಿ.ಎಸ್. ಬಸವಣ್ಣಯ್ಯ, ಬಸವರಾಜ್ ಎಸ್.ವಿ. ನಂಜುಂಡಪ್ಪ, ಜಯಪ್ರಕಾಶ್, ಎಸ್.ವಿ. ಶಿವಾನಂದ, ಧರಣೇಂದ್ರ, ಕುಮಾರ್ ಸಿ.ಎನ್., ಲೋಕೇಶ್, ಯೋಗೇಶ್, ರಮೇಶ್, ಪ್ರಸನ್ನ, ಷಡಕ್ಷರಿ, ಚೇತನ್, ಮಹೇಶ್, ವೀರಭದ್ರಪ್ಪ, ಸೋಮಣ್ಣ, ಹರ್ಷ ಮತ್ತಿತರರು ಪಾಲ್ಗೊಂಡಿದ್ದರು. ರಥೋತ್ಸವ ಅಂಗವಾಗಿ ಯುವಕ ಸಂಘದ ವತಿಯಿಂದ ವಾಲಿಬಾಲ್ ಕ್ರೀಡಾಕೂಟವನ್ನು ನಡೆಸಲಾಯಿತು.
ವರ್ಷ ತೆಪ್ಪೋತ್ಸವ ಕಾರ್ಯಕ್ರಮ ಸಂಜೆ ಕಾವೇರಿಯಿಂದ ದೇವರನ್ನು ತಗೊಂಡು ಇಡೀ ಗ್ರಾಮದಲ್ಲೆಲ್ಲ ಮೆರವಣಿಗೆ ಮಾಡಿ ಮಂಡೂರು ಎಲ್ಲ ಮೆರವಣಿಗೆ ಮಾಡಿಕೊಂಡು ಬೆಳಗಿನ ಜಾವ ಅದನ್ನು ಕಾವೇರಿ ನದಿಯಲ್ಲಿ ವಿಸರ್ಜಿಸಿ ತೆಪ್ಪೋತ್ಸವವನ್ನು ಮುಗಿಸಿ ಈ ರಥೋತ್ಸವ ಕಾರ್ಯಕ್ರಮ ಮುಂದುವರಿದಿದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಬೆಂಗಳೂರಿನ ಗಾಂಧಿ ಭವನದ ಹತ್ತಿರ ಇರುವ ಮಾನ್ಯ ಸಭಾಪತಿ ಅವರ ಗೃಹದಲ್ಲಿ ಪ್ರತಿಮಾ ಸಾಮಾಜಿಕ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಬಸವರಾಜ್ ಹೊರಟ್ಟಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. 1/3/2026 ಬೆಂಗಳೂರಿನಲ್ಲಿರುವ ಗಾಂಧಿ ಭವನ ಹತ್ತಿರ ಇರುವ ಮಾನ್ಯ ಸಭಾಪತಿ ಕರ್ನಾಟಕ ವಿಧಾನ ಪರಿಷತ್ತು ಇವರ ಗೃಹದಲ್ಲಿ ಪ್ರತಿಮಾ ಸಾಮಾಜಿಕ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಮಾನ್ಯ ಸಭಾಪತಿಗಳಾದ ಶ್ರೀಯುತ ಬಸವರಾಜ್ ಹೊರಟ್ಟಿರವರಿಗೆ ಟ್ರಸ್ಟ್ನ ಸಂಸ್ಥಾಪಕಿ, ಸಾಹಿತಿ, ಶಿಕ್ಷಕಿ, ಸಾಮಾಜಿಕ ಚಿಂತಕಿ, ಪತ್ರಕರ್ತೆ ಶ್ರೀಮತಿ ಎಚ್.ಎಸ್. ಪ್ರತಿಮಾ ಹಾಸನ್ ರವರು ತನ್ನ ಕೃತಿಗಳಾದ ಪ್ರತಿಬೋಧ ಹಾಗೂ ಪ್ರತಿಮಾವಲೋಕನ ಕೃತಿಯವರ ಬಗ್ಗೆ ಬರೆದಂತಹ ಪತ್ರಿಕೆಯಲ್ಲಿ ಪ್ರಕಟಗೊಂಡ ಲೇಖನಗಳ ಕೈಪಿಡಿಯನ್ನು ನೀಡಿ ಸನ್ಮಾನಿಸಿ ಗೌರವಿಸಿದರು. ನಂತರ ಮಾತನಾಡಿದ ಮಾನ್ಯ ಸಭಾಪತಿಗಳು, ಒಬ್ಬ ಮಹಿಳೆಯಾಗಿ, ಸಾಹಿತಿಯಾಗಿ, ಸಾಮಾಜಿಕ ಚಿಂತನೆಗಳಲ್ಲಿ ವೃತ್ತಿಯೊಂದಿಗೆ ಪ್ರವೃತ್ತಿಯಲ್ಲಿ ತೊಡಗಿಕೊಂಡು ಕಾರ್ಯನಿರ್ವಹಿಸುತ್ತಿರುವ ಪ್ರತಿಮಾ ಹಾಸನ್ ಅವರ ಕಾರ್ಯವು ಹೀಗೆ ಮುಂದುವರಿಯುತ್ತಾ ಸಾಗಲಿ ಎಂದು ಸಂತಸಪಟ್ಟರು. ಎಲ್ಲರಿಗೂ ಒಳ್ಳೆಯದನ್ನು ಬಯಸುತ್ತಾ ಸಾಗುವುದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಆಗಿದ್ದರೆ ಅದು ಒಂದು ಸಾಧನೆಯ ಸಮಾಜದಲ್ಲಿ ಕಾಲೆಳೆಯುವುದನ್ನು ಬಿಟ್ಟು ಕಾರ್ಯನಿರ್ವಹಿಸುವುದರ ಕಡೆಗೆ ಗಮನವಿದ್ದರೆ ಸನ್ಮಾನಗಳು, ಪ್ರಶಸ್ತಿಗಳು ಅವುಗಳಾಗಿಯೇ ಅರಸಿ ಬರುತ್ತದೆ. ಒಟ್ಟಾರೆ ಶ್ರೀಯುತ ಬಸವರಾಜ್ ಹೊರಟ್ಟಿರವರ ಕಾರ್ಯಪ್ರವೃತ್ತಿಯು ಎಲ್ಲೆಡೆ ಮೆಚ್ಚುಗೆಗೆ ಪಾತ್ರವಾಗುತ್ತಿದೆ ಎಂಬುದು ಎಲ್ಲರಿಗೂ ತಿಳಿದ ವಿಚಾರವಾಗಿದೆ ಎಂದು ಎಚ್.ಎಸ್. ಪ್ರತಿಮಾ ಹಾಸನ್ ತಿಳಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೇಂದ್ರ ಸರ್ಕಾರದ 4 ಲೇಬರ್ ಕೋಡ್ ವಿರೋಧಿಸಿ ಕಾರ್ಕಳದಲ್ಲಿ ಸಿಐಟಿಯು ಸಂಘಟನೆ ವತಿಯಿಂದ ಆಕ್ಷೇಪಣಾ ಪತ್ರ ನೀಡಲಾಯಿತು. ಸಿಐಟಿಯು ನೇತೃತ್ವದಲ್ಲಿ ಇಂದು ರಾಜ್ಯಾದ್ಯಂತ ಕೇಂದ್ರ ಸರ್ಕಾರ ಜಾರಿ ಮಾಡಿರುವ 4 ಲೇಬರ್ ಕೋಡ್ ವಿರೋಧಿಸಿ ಮತ್ತು ರಾಜ್ಯ ಸರ್ಕಾರದ ಕರಡು ನಿಯಮಗಳು 2026 ಕುರಿತು ಕಾರ್ಮಿಕ ಸಂಘಗಳ ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ರಾಜ್ಯದ ಎಲ್ಲಾ ಜಿಲ್ಲಾ, ಕೇಂದ್ರ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ನೀಡಲು ಸಿಐಟಿಯು ಕರೆಯಂತೆ ಕಾರ್ಕಳದಲ್ಲಿ ಕಾರ್ಮಿಕ ನಿರೀಕ್ಷಕರಾದ ನವೀನ್ ರವರ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಕಾರ್ಮಿಕ ಕಾರ್ಯದರ್ಶಿ ರವರಿಗೆ ಕಾರ್ಕಳ ತಾಲೂಕು ಬಿಡಿ ಕಾರ್ಮಿಕರ ಸಂಘ ಹಾಗೂ ಲೆಮಿನಾ ಫೌಂಡ್ರಿಸಿ ಕಾರ್ಮಿಕರ ಸಂಘ ಆಕ್ಷೇಪಣಾ ಪತ್ರವನ್ನು ನೀಡಲಾಯಿತು. ಕಾರ್ಮಿಕ ಸಂಹಿತೆಯನ್ನು ರದ್ದುಪಡಿಸಬೇಕು, ಒಕ್ಕೂಟ ವ್ಯವಸ್ಥೆ ವಿರುದ್ಧವಾದ ಸಮವರ್ತಿ ಪಟ್ಟಿಯ ಕಾರ್ಮಿಕರ ಕುರಿತು ಅಧಿಕಾರವನ್ನ ಕೇಂದ್ರ ಸರ್ಕಾರಕ್ಕೆ ಸೀಮಿತಗೊಳಿಸುವ ಪ್ರಯತ್ನವನ್ನ ರಾಜ್ಯ ಸರ್ಕಾರ ವಿರೋಧಿಸಬೇಕು. ರಾಜ್ಯ ಸರ್ಕಾರ ತನ್ನ ಅಧಿಕಾರವನ್ನ ಚಲಾಯಿಸಿ ಮೂಲ ಸಂಹಿತೆಗಳಿಗೆ ತಿದ್ದುಪಡಿಯನ್ನು ತಂದು ನಂತರ ನಿಯಮಾವಳಿ ರೂಪಿಸಬೇಕು. ಕರಡು ನಿಯಮಾವಳಿಗಳನ್ನ ಕನ್ನಡದಲ್ಲಿ ಪ್ರಕಟಿಸಿ ನಂತರ ಆಕ್ಷೇಪಣೆ ಸಲ್ಲಿಸಲು ಸಮಯಾವಕಾಶ ನೀಡಬೇಕು. ರಾಜ್ಯ ಸರ್ಕಾರ ಕೂಡಲೇ ಕನಿಷ್ಠ ವೇತನ ಅಧಿಸೂಚನೆ ಹೊರಡಿಸಬೇಕೆಂದು ಕಾರ್ಕಳದಲ್ಲಿ ಆಕ್ಷೇಪಣಾ ಪತ್ರ ನೀಡಲಾಯಿತು. ಪ್ರತಿಭಟನೆಯಲ್ಲಿ ಕಾರ್ಕಳ ತಾಲೂಕು ಬಿಡಿ ಕಾರ್ಮಿಕ ಸಂಘದ ಪ್ರಧಾನ ಕಾರ್ಯದರ್ಶಿ ಕವಿರಾಜ್, ಎಸ್. ಕಾಂಚನ, ಬಿಡಿ ಮುಖಂಡರಾದ ಜಯಂತಿ, ಶಕುಂತಲಾ, ಲೆಮಿನಾ ಫೌಂಡ್ರೀಸ್ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಮೋಹನ್ ಚಂದ್ರ, ಪ್ರಧಾನ ಕಾರ್ಯದರ್ಶಿ ನಾಗೇಶ್, ಕಾರ್ಕಳ ಕಟ್ಟಡ ಸಂಘದ ಮುಖಂಡರಾದ ಪುಷ್ಪ, ನಾಗೇಶ್ ಉಪಸ್ಥಿತರಿದ್ದರು. ಹೇಗೆ ನೀವು ನಮ್ಮ ಪರವಾಗಿ ಕೆಲಸ ಮಾಡ್ತೀವಿ, ಅದು ಮಾಲಕ ಪರವಾಗಿ ನೀವು ಇರಬೇಕಾಗ್ತದೆ. ಬೇಡ ಮತ್ತು ಇನ್ನೊಂದು ಅಂತಂದರೆ ಕಂಪ್ನಿ ಫ್ಯಾಕ್ಟ್ರಿ ಕೆಲಸ ಮಾಡುವಾಗ 12 ಗಂಟೆ 8 ಗಂಟೆ 12 ಗಂಟೆ ಮಾಡಿ ರಾತ್ರಿ ಮಹಿಳೆಯರಿಗೆ ರಾತ್ರಿ ಕೆಲಸ ಮಾಡ್ತೀವಿ. ಒಂದು ಕಡೆ ಬೀಡಿ ಕಾರ್ಮಿಕ ಇದ್ದರೆ ಕಾನೂನು ಬದಲಾವಣೆ ಮಾಡಬೇಕು, ಎಲ್ಲ ಪ್ರಯತ್ನ ಮಾಡ್ತೀವಿ. ವೇತನ ಕೂಡ ಕಡಿಮೆ ಮಾಡಬೇಕು ಅಂತ ಹೇಳಿ ಇದೆಲ್ಲ ಅಂತೂ ನಮ್ಮ ಇಲಾಖೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಉತ್ತರ ಕೊಡಗಿನ ಶಿರಂಗಲ ಗ್ರಾಮದಲ್ಲಿ ಉಮಾಮಹೇಶ್ವರ ಸ್ವಾಮಿ ವಾರ್ಷಿಕ ರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಕುಶಾಲನಗರ ಪುರಸಭೆ ವ್ಯಾಪ್ತಿಯ ಗೊಂದಿಬಸವನಹಳ್ಳಿ, ರೊಂಡೆಕೆರೆಯ ಏರಿ ಹಾಗೂ ನಾಲಾ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ಮಂತರಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ಕುಶಾಲನಗರದ ಎಸ್ಎಲ್ಎನ್ ಸಭಾಂಗಣದಲ್ಲಿ ಕುಶಾಲನಗರ ರೋಟರಿ ಸಂಸ್ಥೆಯ ಸುವರ್ಣ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.